ಚಾಲಕರಿಂದ ದೂರು ಬಂದಿರುವ ಹಿನ್ನೆಲೆಯಲ್ಲಿ ಸಾರಿಗೆ ಇಲಾಖೆ ಅಲರ್ಟ್ ಆಗಿದೆ. ಮನಸೋ ಇಚ್ಛೆ ದರ ವಸೂಲಿ ಮಾಡೋರಿಗೆ ಶಾಕ್ ಎದುರಾಗಿದೆ. ಆಟೋಗಳ ವಿರುದ್ಧ ಸಮರ ಸಾರಿದ ಸಾರಿಗೆ ಇಲಾಖೆ ಮನಸೋ ಇಚ್ಛೆ ದರ ವಸೂಲಿ ಮಾಡ್ತಾ ಇದ್ದಂತಹ ಆಟೋ ಚಾಲಕರಿಗೆ ಈಗ ಶಾಕಿಂಗ್ ನ್ಯೂಸ್. ಆಟೋಗಳ ವಿರುದ್ಧ ಆರ್ಟಿಒ ಭರ್ಜರಿಯ ಕಾರ್ಯಾಚರಣೆ ನಡೆಸಿದೆ. ನಿನ್ನೆ ಒಂದೇ ದಿನ 114ಕ್ಕೂ ಹೆಚ್ಚು ಆಟೋಗಳನ್ನು ಸೀಸ್ ಮಾಡಲಾಗಿದೆ. ಆರ್ಟಿಒದಿಂದ 229 ಆಟೋಗಳ ವಿರುದ್ಧ ಕೇಸ್ ಹಾಕಿದೆ ಆರ್ಟಿಒ. ಜಯನಗರ, ರಾಜಾಜಿನಗರ, ಯಶವಂತಪುರ, ಕಸ್ತೂರಿ ನಗರ ಸೇರಿ 12 ಕಡೆ ಆರ್ಟಿಒ ಕಾರ್ಯಾಚರಣೆಯನ್ನ ನಡೆಸಿತು. ನಿನ್ನೆ ಬೆಳಗ್ಗೆ 7ರಿಂದ ರಾತ್ರಿ 7 ಗಂಟೆವರೆಗೂ ಸಹ ತಲಾಶ್ ನಡೆಸಿದ್ದಾರೆ. ನಿನ್ನೆ ಒಂದೇ ದಿನ 114ಕ್ಕೂ ಹೆಚ್ಚು ಆಟೋಗಳನ್ನ ಸೀಸ್ ಮಾಡಲಾಗಿದೆ. ಮನಸೋ ಇಚ್ಛೆ ದರವನ್ನ ವಸೂಲಿ ಮಾಡಲಾಗ್ತಾ ಇತ್ತು ಪ್ಯಾಸೆಂಜರ್ಸ್ ಇಂದ. ಹೀಗಾಗಿ ಎಚ್ಚೆತ್ತುಕೊಂಡಿರುವಂತಹ ಸಾರಿಗೆ ಇಲಾಖೆ ಈ ರೀತಿಯಾಗಿ ಅಲರ್ಟ್ ಆಗಿದ್ದು ಅಂತಹ ಆಟೋಗಳನ್ನ ಸೀಸ್ ಮಾಡ್ತಾ ಇದೆ. ಈ ಒಂದು ಕಾರ್ಯಾಚರಣೆಯಲ್ಲಿ ಈವರೆಗೂ ಸುಮಾರು 100ಕ್ಕೂ ಅಧಿಕ ಆಟೋ ರಿಕ್ಷಾಗಳನ್ನ ಸೀಸ್ ಮಾಡಿದ್ವಿ. ಅಂದರೆ ವಿತೌಟ್ ಪರ್ಮಿಟ್ಟು ಅಥವಾ FC ಇಲ್ಲದೆ ಇರುವಂಥದ್ದು ಅಥವಾ ಇನ್ಶೂರೆನ್ಸ್ ಇಲ್ಲದೆ ಆಪರೇಟ್ ಆಗಿರುವಂತಹ ಆಟೋಸ್ಗಳನ್ನ ನಾವು ಸೀಸ್ ಮಾಡ್ತಾ ಇದ್ದೀವಿ. ಹಾಗೆ ಆ ದುಪ್ಪಟ್ಟು ದರ ವಸೂಲಿ ಮಾಡ್ತಾ ಇರುವಂತಹ ಆಟೋಗಳನ್ನ ವಿರುದ್ಧ ನಾವು ಕೇಸ್ಗಳನ್ನ ಇಲ್ಲಿಯವರೆಗೆ ಸುಮಾರು 250ಕ್ಕೂ ಹೆಚ್ಚು ಪ್ರಕರಣಗಳನ್ನ ದಾಖಲೆ ಮಾಡಿದ್ದೀವಿ. ಇದು ಇನ್ನೂ ಮುಂದುವರಿಯುತ್ತೆ. BS ಕಾಲೇಜಿಂದ ಪಾಪ್ಯುಲರ್ ಬಜಾಜ್ಗೆ ಬುಕ್ ಮಾಡಿದ್ದು 50 ರೂಪೀಸ್ ತೋರಿಸ್ತಾವೆ. 1 ಕಿಲೋಮೀಟರ್ ಒಳಗಡೆ. ಅಲ್ಲ ಮೇಡಮ್, ಈಗ ಬೆಂಗಳೂರು ನಗರದಲ್ಲಿ 2 ಕಿಲೋಮೀಟರ್ಗೆ ಬರೀ 30 ರೂಪಾಯಿ ತೆಗೆದುಕೊಳ್ಳಬೇಕು. ಎಲ್ಲಿ ಸರ್ ಯಾರು ತಗೊಳ್ಳಲ್ವಲ್ಲ. ಮಿನಿಮಮ್ ಇವಾಗ ನಾವು ಇದು ಬುಕ್ ಮಾಡಿಲ್ಲ ಅಂದ್ರೂ ಅವರು 100 ಕೇಳ್ತಾರೆ. ಇದ್ರೆ ಆ್ಯಪ್ ಅಲ್ಲ ಆದರೆ 50 ತೋರಿಸುತ್ತೆ. ನಾವು ಹಂಗೆ ಕೇಳಕ್ಕೆ ಹೋದ್ರೆ 100 ಕೇಳ್ತಾರೆ. ಏನು ಹೇಳ್ತಾರೆ ಮೇಡಮ್ ಇಂಥ ಚಾಲಕರ ವಿರುದ್ಧ? ಚಾಲಕರಿಗೆ ಏನು ಹೇಳ್ತೀರಾ ಅಂತ? ಹೆಂಗೆ ಸರ್ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಂಗೆ ಓಡಾಡೋದು ಹೇಳಿ. ಆಟೋ ರಿಕ್ಷಾಗಳನ್ನು ಯಾರು ಜಾಸ್ತಿ ಫೇರ್ ಕಲೆಕ್ಟ್ ಮಾಡ್ತಾ ಇದ್ದಾರೆ, ರಾಜ್ಯ ಸಾರಿಗೆ ಪ್ರಾಧಿಕಾರಗಳಿಂದ ಅಥವಾ RTA ಫಿಕ್ಸ್ ಆಗಿರ್ತಕ್ಕಂಥ ಏನು ದರ ಇದೆ ಅದನ್ನು ದರನ ಹೊರತುಪಡಿಸಿ ಜಾಸ್ತಿ ಕಲೆಕ್ಟ್ ಮಾಡ್ತಕ್ಕಂಥ ಆಟೋ ಚಾಲಕರು ಅಥವಾ ಮಾಲಕರು ಯಾರಿದ್ದಾರೆ, ಮತ್ತು ಅದೇ ರೀತಿ ವಾಹನಗಳಲ್ಲಿ ಕೆಲವು ಸುಸ್ಥಿತಿಯಲ್ಲಿ ಇಲ್ಲದೇ ಅಂದರೆ ರಹದಾರಿಗಳಿರೋದಿಲ್ಲ, ಪರ್ಮಿಟ್ ಇರೋದಿಲ್ಲ, ಇನ್ ದ ಸೆನ್ಸ್ FC ಇರೋದಿಲ್ಲ. ಸೊ ಇಂಥ ವಾಹನಗಳನ್ನು ಪರಿಶೀಲನೆ ಮಾಡಿ ಅಂತ ನಾವು ನಮ್ಮ ಮೋಟಾರ್ ವಾಹನ ನಿರೀಕ್ಷಕರಿಗೆ ಮತ್ತು RTOಸ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಆ ಹಿನ್ನೆಲೆಯಲ್ಲಿ 20 ಸ್ಕ್ವಾಡ್ಗಳನ್ನು ರಚನೆ ಮಾಡಿಕೊಂಡು ಸುಮಾರಷ್ಟು ವೆಹಿಕಲ್ಗೆ ಬೆಳಗ್ಗೆಯಿಂದಲೇ ಚೆಕ್ ಮಾಡ್ತಾ ಇದ್ದಾರೆ. ಈಗಾಗಲೇ ಸ್ವಲ್ಪ ಮಟ್ಟಿಗೆ ದರ ಕಡಿಮೆ ಆಗಿದೆ ಅಂತೇಳಿ ತಿಳಿದು ಬಂದಿದೆ. ಲಾಸ್ಟ್ ವೀಕ್ ಇರ್ತಕ್ಕಷ್ಟು ಕಲೆಕ್ಟ್ ಮಾಡೋಷ್ಟು ಇವತ್ತು ಮಾಡ್ತಾ ಇಲ್ಲ, ಆದರೂ ಇನ್ನೂ ಸ್ವಲ್ಪ ಜಾಸ್ತಿನೇ ಇದೆ ಕೆಲವು ಕಡೆ. ಬಟ್ ನಾವು ಕೇಳ್ಕೊಳ್ಳೋದಿಷ್ಟೇ, ಇಲಾಖೆ ಫಿಕ್ಸ್ ಮಾಡಿರ್ತಕ್ಕಂಥ ದರ ಏನಿದೆ ಅಷ್ಟು ದರಕ್ಕೆ ದಯವಿಟ್ಟು ಎಲ್ಲ ಚಾಲಕರು ಮಾಲಕರು ನೀವು ನಿರ್ಬಂಧ ವಿಧಿಸಬೇಕು, ಅಷ್ಟಕ್ಕೆ ಸೀಮಿತವಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾ, ಮತ್ತು ನಿಮ್ಮ ವಾಹನಗಳ ದಾಖಲಾತಿಗಳು ಫಿಟ್ನೆಸ್ ಇಲ್ಲ ಕೆಲವರು ರಹದಾರಿಗಳು ಎಕ್ಸ್ಪೈರ್ ಆಗಿಬಿಟ್ಟಿದ್ದಾವೆ, ಇವನ್ನೆಲ್ಲ ನೀವು ಸರಿ ಮಾಡ್ಕೋಬೇಕು. ಇಲ್ಲದೇ ಇದ್ದರೆ ಇಲಾಖೆ ತನ್ನದೇ ಆದಂಥ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತದೆ ಅಂತೇಳಿ ಈ ಮೂಲ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.